ಪ್ರತಿಯೊಬ್ಬ ಹೆಣ್ಣಿನ ಬಯಕೆ ಇಷ್ಟೇ. ಇದನ್ನು ಪೂರೈಸುವ ವ್ಯಕ್ತಿಯು ದೊರೆತರೆ ಆಕೆ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ದುಃಖವನ್ನು ಮರೆಯುತ್ತಾಳೆ. ತನ್ನನ್ನು ಪ್ರೀತಿಸುವ, ಕಾಳಜಿ ತೆಗೆದುಕೊಳ್ಳುವ, ಹಾಗೆಯೇ ಕಣ್ಣಿನ ರೆಪ್ಪೆಯಂತೆ ಪೋಷಿಸುವ ಪುರುಷ ಆಕೆಯ ಪ್ರಥಮ ಆಯ್ಕೆ. 100 ಜನ ಆಕೆಯ ಬಗ್ಗೆ 100 ಮಾತನಾಡಿದರು ಆಕೆಯ ಕಣ್ಣೀರು ಒರೆಸುತ್ತಾ ಅಪ್ಪಿಕೊಂಡು ನಿನ್ನೊಂದಿಗೆ ನಾನಿದ್ದೇನೆ ಎಂದು ಸಂತೈಸುವ ಪುರುಷ ಆತನಾಗಿರಬೇಕು. ಆಗ ಆಕೆಯು ಆ 100 ಮಾತುಗಳನ್ನೂ ಎದುರಿಸಿ ಧೈರ್ಯದಿಂದ ಮುಂದುವರಿಯುತ್ತಾಳೆ. ಅಂತಹ ಪ್ರೀತಿ ಆತನಲ್ಲಿರಬೇಕು. ಇದೇ ಹೆಣ್ಣಿನ ಮನಸ್ಸು. ತನ್ನ ತಂದೆ ತಾಯಿಯನ್ನು ತನ್ನವರನ್ನೂ ಬಿಟ್ಟು ಹೊಸ ಮನೆಗೆ, ಹೊಸ ವಾತಾವರಣಕ್ಕೆ ಬಂದು ಅಲ್ಲಿ ಹೊಸ ಹೊಸ ಆಸೆಗಳನ್ನು, ಬಯಕೆಗಳನ್ನು ಹೊತ್ತು ಬಂದ ಆಕೆಗೆ ಪ್ರೀತಿಸುವ ಗಂಡ ಬೇಕು. ತವರು ಮನೆಯಲ್ಲಿ ದೊರೆತ ಪ್ರೀತಿಯು ತನ್ನ ಪುರುಷನಿಂದ ನಿರೀಕ್ಷಿಸುತ್ತಾಳೆ. ತುಂಬ ಓದಿ ದೊಡ್ಡ ದೊಡ್ಡ ಡಿಗ್ರಿಯನ್ನು ಆತ ಪಡೆದಿದ್ದರೂ ತನ್ನ ಮನಸ್ಸನ್ನು ಓದಬಲ್ಲ ಗಂಡನೇ ಆಕೆಗೆ ಬೇಕು. ಅರ್ಥ ಮಾಡಿಕೊಳ್ಳದ ಗಂಡ ಅರಮನೆಯಲ್ಲಿದ್ದರೂ ಆಕೆಗೆ ಗುಣವಂತನಾಗಿರುವ ವ್ಯಕ್ತಿ ಗುಡಿಸಲಿನಲ್ಲಿರುವವನೇ ಇಷ್ಟವಾಗೋದು. ಪ್ರೀತಿಗಾಗಿಯೇ ಆಕೆ ಕಾಯೋದು. ಕೆಲವೊಮ್ಮೆ ಇದೇ ಕಾರಣಕ್ಕಾಗಿ ದಾರಿ ತಪ್ಪೋದು. ಮಗಳನ್ನು ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಟ್ಟು ಆಕೆ ಸುಖವಾಗಿರುತ್ತಾಳೆ ಅಂದುಕೊಂಡರೆ ತಪ್ಪು. ನಿಜವಾಗಿಯೂ ಆಕೆಗೆ ಗೌರವ ನೀಡಿ ಪ್ರೀತಿಯಲ್ಲಿ ಶ್ರೀಮಂತಿಕೆಯಿಂದ ನೋಡಿಕೊಳ್ಳುವ ಮನೆಯಲ್ಲಿಯೇ ಆಕೆ ಸುಖವಾಗಿರೋದು. ಮಳೆ ಇಲ್ಲದಿದ್ದರೆ ಕಾಡು, ಮಹಿಳೆ ಇಲ್ಲದಿದ್ದರೆ ಜೀವನ ಎರಡೂ ಬರಿದಾದಂತೆ. ಪ್ರತಿಯೊಬ್ಬ ಹೆಣ್ಣನ್ನು ಗೌರವಿಸಿ, ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಪುತ್ರಿಯಾಗಿ, ಮಾರ್ಗದರ್ಶಿಯಾಗಿ ವಿವಿಧ ಸ್ತರಗಳಲ್ಲಿ, ವಿವಿಧ ಉನ್ನತಿಗಳಲ್ಲಿ ಆತನ ಜೀವನದಲ್ಲಿ ಬಂದ ಮಹಿಳೆಯರ ಪಾತ್ರ ಅವಿಸ್ಮರಣೀಯ. ಸ್ನೇಹಿತರೆ, ನೀವು ಈ ಚಾನಲನ್ನು ಹೊಸದಾಗಿ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಪುಟ್ಟದೊಂದು ಕಮೆಂಟ್ ಇರಲಿ. ಧನ್ಯವಾದಗಳು.